ನಾಳೆಯಿಂದ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ. ಬೆಳಗಾವಿ ನಗರದಲ್ಲಿ ಈ ಬಾರಿ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ದೆಹಲಿಯ ಕೆಂಪುಕೋಟೆ ಬಳಿ ಬಾಂಬ್ ಬ್ಲಾಸ್ಟ್ ಹಿನ್ನೆಲೆ ಎಚ್ಚರಿಕೆಯಿಂದ ಇರುವಂತೆ ಕೇಂದ್ರ ಗುಪ್ತಚರ ಇಲಾಖೆ ಸೂಚನೆ ಕೊಟ್ಟಿದೆಯಂತೆ. ಹೀಗಾಗಿ ಈ ಬಾರಿ ಬರೋಬ್ಬರಿ 6,000 ಪೊಲೀಸರ ನಿಯೋಜನೆ ಆಗಿರುವುದು. ಸುವರ್ಣ ವಿಧಾನಸೌಧ ಒಳಗೂ ಹೊರಗೂ ಪೊಲೀಸ್ ಭದ್ರಕೋಟೆ, ಸುವರ್ಣ ಗಾರ್ಡನ್, ಅಲರವಾಡ ಬಳಿ ಪ್ರತಿಭಟನೆಗೆ ಸ್ಥಳ ನಿಗದಿ ಮಾಡಲಾಗಿದೆ. ಪೊಲೀಸ್ ಆಯುಕ್ತರ ಅನುಮತಿ ಇಲ್ಲದೇನೆ ಪ್ರತಿಭಟನೆಗೆ ಅವಕಾಶ ಇಲ್ಲ. ಏನೇ ಪ್ರತಿಭಟನೆ ಹೋರಾಟ ಏನಿದ್ರೂ ಕೂಡ ಮುಂಚಿತವಾಗಿ ಪರ್ಮಿಷನ್ ತಗೊಳ್ಬೇಕು. ಪರ್ಮಿಷನ್ ಇದ್ರೆ ಮಾತ್ರ ಹೋರಾಟ ಪ್ರತಿಭಟನೆಗೆ ಅವಕಾಶ, ಇಲ್ಲ ಅಂತಂದ್ರೆ ಇಲ್ಲ, ಆಕ್ಷನ್ಸ್ ಆಗತ್ತೆ. ಸುಮ್ಮನೆ ನಾವು ಹೋಗಿ ಬಾಯ್ ಬಿಡ್ಕೊಂತೀವಿ ಅಂತಂದ್ರೆ ಆಗಲ್ಲ. ಕಾರಣ ಇಷ್ಟೇನೆ, ಕೆಲವೊಂದು ಅಹಿತಕರ ಘಟನೆಗಳು ನಮ್ಮ ದೇಶದಲ್ಲಿ ನಡೆದಿದೆ. ಸೊ ಹಾಗಾಗಿ ಅದಕ್ಕೆ ಯಾವುದಕ್ಕೂ ನಾವು ಆಸ್ಪದ ಮಾಡಿಕೊಡ್ಬಾರ್ದು. ಹೆಚ್ಚಿನ ರೀತಿಯಾಗಿ ಅಲರ್ಟ್ ಆಗಿರಬೇಕು ಅಂತ ಗುಪ್ತಚರ ಇಲಾಖೆ ಕೂಡ ಸೂಚನೆಯನ್ನ ಕೊಟ್ಟಿದೆ. ಗುಪ್ತಚರ ಇಲಾಖೆ ಹೇಳಿದ್ಮೇಲೆ ಮುಗೀತು, ಎಚ್ಚರಿಕೆ ವಹಿಸಲೇಬೇಕಾಗತ್ತೆ. ಹಾಗಾಗಿ 12,000 ಸಿಬ್ಬಂದಿಯನ್ನ ಬಂದೋಬಸ್ತಿಗೆ ಅಂತಾನೆ ನಿಯೋಜನೆ ಮಾಡ್ಕೊಳ್ತಾ ಇದ್ದಾರೆ. ಎಲ್ಲಿಗೂ ಯಾವುದೇ ಅಹಿತಕರ ಘಟನೆಗಳು, ಅವಘಡಗಳು ಸಂಭವಿಸಬಾರದು ಅನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆ ವಹಿಸಲಾಗಿದೆ. ಸಿಂಪಲ್ ಇದೆ. 3 ಸ್ಟೆಪ್. ನಿಮ್ಮ ಲೊಕೇಶನ್ ಆನ್ ಮಾಡಬೇಕು. ಒಂದು ಲಿಂಕ್ ನೀವು ವಾಟ್ಸ್ಆಪ್ ನಲ್ಲಿ ಇರುತ್ತೆ, ಅದು ಕ್ಲಿಕ್ ಮಾಡಬೇಕು. ಮಾರ್ಕ್ ಅಟೆಂಡೆನ್ಸ್ ಒಂದು ಬಟನ್ ಪ್ರೆಸ್ ಮಾಡಬೇಕು. ನೀವು ಎಲ್ಲಿದ್ದೀರಿ ಆ ಲೊಕೇಶನ್ ಅದರಲ್ಲಿ ಕ್ಯಾಚ್ ಆಗುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಇದು ನಮ್ಮ ನಗರದ್ದು ದೊಡ್ಡ ಬಂದೋಬಸ್ತ್ ಇದೆ. ನಿಮಗೆ ಡ್ಯೂಟಿ ಅಲೋಕೇಶನ್ ಎಲ್ಲ ಆಗಿರಬೇಕು. ನಾವು ಸೇಮ್ ಇನ್ಸ್ಟ್ರಕ್ಷನ್ಸ್ ಏನಿದೆ ವಾಟ್ಸ್ಆಪ್ ನಲ್ಲಿ ಕೂಡ ನಿಮಗೆ ಪ್ರತಿಯೊಬ್ಬರಿಗೆ ಕಳಿಸ್ತೀವಿ. ಸೆಕ್ಟರ್ ವೈಸ್ ಏನೇನು ಡ್ಯೂಟಿ ಇದೆ ನಿಮ್ಮ ವಾಟ್ಸ್ಆಪ್ ನಲ್ಲಿ ಕೂಡ ಇವತ್ತು ರಾತ್ರಿವರೆಗೆ ಅದು ತಲುಪುತ್ತೆ. ನಿಮ್ಮದು ಅಕೊಮಡೇಷನ್, ತಿಂಡಿ, ಊಟ, ಬಿಸಿ ನೀರು, ಬ್ಲಾಂಕೆಟ್ ಈ ಎಲ್ಲ ವ್ಯವಸ್ಥೆ ನಮ್ಮ ಅಧಿಕಾರಿ ಆಗಲಿ ಸಿಬ್ಬಂದಿಗಳು ಆಗಲಿ ಒಂದು ತಿಂಗಳಿಂದ ಅದನ್ನು ತಯಾರಿ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್. ಶ್ರೀಧರ್, ಯಾವ ರೀತಿಯಾಗಿ ಕಟ್ಟೆಚ್ಚರ ವಹಿಸಲಾಗಿದೆ? ಈ ಬಾರಿ ಏನೆಲ್ಲ ಸಿದ್ಧತೆ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಚಳಿಗಾಲ ಅಧಿವೇಶನಕ್ಕೆ? ನಾಳೆಯಿಂದ ಬೆಳಗಾವಿ ಚಳಿಗಾಲ ಅಧಿವೇಶನ ಆರಂಭ ಆಗುತ್ತೆ. ಚಳಿಗಾಲ ಅಧಿವೇಶನಕ್ಕೆ ಭಾರಿ ಪೊಲೀಸ್ ಬಂದೋಬಸ್ತನ್ನ ಈಗ ನಿಯೋಜಿಸಲಾಗ್ತದೆ ಅಂತ ಹೇಳ್ಬೋದು. ಯಾಕಂದ್ರೆ ದೆಹಲಿಯಲ್ಲಿ ಬಾಂಬ್ ಬ್ಲಾಸ್ಟ್ ಆದಂತ ಹಿನ್ನೆಲೆಯಲ್ಲಿ ಬೆಳಗಾವಿಯಲ್ಲಿ ಕಟ್ಟೆಚ್ಚರವನ್ನು ಪೊಲೀಸ್ ಇಲಾಖೆ ವಹಿಸಿದೆ. ಯಾಕಂದ್ರೆ ಕೇಂದ್ರ ಗುಪ್ತಚರ ಇಲಾಖೆಯಿಂದ ಎಚ್ಚರಿಕೆಯಲ್ಲಿ ಇರುವಂತೆ ಸೂಚನೆ ಬಂದಿದೆ. ಆ ಒಂದು ಕಾರಣಕ್ಕಾಗಿ ಈ ಬಾರಿ ಹೊರಗಡೆಯಿಂದ 6,000 ಪೊಲೀಸ್ ಸಿಬ್ಬಂದಿಗಳನ್ನು ಕರೆಸಲಾಗ್ತದೆ. ಜೊತೆಗೆ ಬೆಳಗಾವಿ ಜಿಲ್ಲಾ ಪೊಲೀಸ್ ಆಗಿರ್ಬೋದು ಮತ್ತು ಪೊಲೀಸ್ ಕಮಿಷನರೇಟ್ ಅಡಿ ಇರ್ತಕ್ಕಂಥ ಪೊಲೀಸ್ ಸಿಬ್ಬಂದಿಗಳನ್ನು ಕೂಡ ಈಗ ಈ ಒಂದು ಭದ್ರತೆಗೆ ನಿಯೋಜನೆ ಮಾಡಲಾಗ್ತದೆ. ಜೊತೆಗೆ 6 ಜನ SP ರ್ಯಾಂಕ್ ನ ಪೊಲೀಸ್ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗ್ತದೆ. ಜೊತೆಗೆ 146 ಹಿರಿಯ ಪೊಲೀಸ್ ಅಧಿಕಾರಿಗಳನ್ನು ಸೇರಿದಂತೆ 3,828 ಸಿಬ್ಬಂದಿಗಳು ಮತ್ತು 500 ಗೃಹರಕ್ಷಕ ಸಿಬ್ಬಂದಿ ಸೇರಿದಂತೆ 8 ಕ್ವಿಕ್ ರೆಸ್ಪಾನ್ಸ್ ಟೀಮ್ ಮತ್ತು 10 DR ಪ್ರಹಾರ ದಳಗಳನ್ನ, ಜೊತೆಗೆ 35 KSRP ತುಕಡಿಗಳ ಜೊತೆಗೆ ಪ್ರಮುಖವಾಗಿ ಒಂದು ಗರುಡ ಫೋರ್ಸ್ ಮತ್ತು 16 ವಿಧ್ವಂಸಕ ಕೃತ್ಯ ತಪಾಸಣೆ ತಂಡವನ್ನ ಈಗಾಗಲೇ ರಚಿಸಲಾಗಿದೆ. ಜೊತೆಗೆ ಏನಂದ್ರೆ 800 CCTV ಕ್ಯಾಮೆರಾಗಳನ್ನ ಅಳವಡಿಸಲಾಗಿದೆ. ಸುವರ್ಣ ವಿಧಾನಸೌಧ ಸೇರಿದಂತೆ ಸಚಿವರು, ಶಾಸಕರು, CM ಮತ್ತು ಬೆಳಗಾವಿ ನಗರದ ಪ್ರಮುಖ ಪ್ರದೇಶಗಳಲ್ಲಿ ಒಂದು 800 CCTV ಕ್ಯಾಮೆರಾ ಅಳವಡಿಸಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಸಂಭವಿಸಬಾರದು ಅನ್ನೋ ನಿಟ್ಟಿನಲ್ಲಿ ಒಂದು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಲಾಗ್ತದೆ. ಜೊತೆಗೆ ಈ ಬಾರಿಯ ಬೆಳಗಾವಿ ಚಳಿಗಾಲ ಅಧಿವೇಶನ ಇರತಕ್ಕಂಥ ಕಾರಣಕ್ಕಾಗಿ ಸುವರ್ಣ ಗಾರ್ಡನ್ ಹಾಗೂ ಮತ್ತು ಅಲ್ಲವಾಡ್ ಬಳಿ ಇರತಕ್ಕಂಥ ಪ್ರತಿಭಟನಾ ಸ್ಥಳಗಳಲ್ಲಿ ಒಂದು ಸ್ಥಳವನ್ನು ನಿಗದಿ ಮಾಡಲಾಗಿದೆ. ಆ ಒಂದು ಪ್ರತಿಭಟನಾ ಸ್ಥಳದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಡಲಾಗ್ತದೆ. ಜೊತೆಗೆ 84ಕ್ಕೂ ಅಧಿಕ ಸಂಘಟನೆಗಳು ಈ ಒಂದು ಪ್ರತಿಭಟನೆಗೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿರ್ತಕ್ಕಂಥದ್ದು ನೀತಿ. ಆಯಾ ದಿನ ನಿಗದಿತ ಸಂಘಟನೆಗಳಿಗೆ ಒಂದು ಅವಕಾಶ ಮಾಡಿಕೊಡಲಾಗುತ್ತೆ. ಬೃಹತ್ ಪ್ರತಿಭಟನೆಗಳಿಗೆ 3 ರಿಂದ 4 ಬೃಹತ್ ಪ್ರತಿಭಟನೆ ಅವಕಾಶ ಮಾಡಿಕೊಟ್ಟು ಚಿಕ್ಕ ಪುಟ್ಟ ಪ್ರತಿಭಟನೆಗಳಂದ್ರೆ ಪ್ರತಿದಿನ 10 ಸಂಘಟನೆಗಳಿಗೆ ಒಂದು ಪ್ರತಿಭಟನೆ ಅವಕಾಶ ಮಾಡಿಕೊಡಲಾಗ್ತದೆ ಅಂತ ಹೇಳ್ಬೋದು. ಈಗಾಗಲೇ ಬೆಳಗಾವಿ ಪೊಲೀಸ್ ಆಯುಕ್ತರಾದಂತ ಭೂಷಣ್ ಭಟ್ ನೇತೃತ್ವದ ತಂಡದಿಂದ ಈಗಾಗಲೇ ಎಲ್ಲ ರೀತಿಯ ಒಂದು ಭದ್ರತಾ ಕಾರ್ಯಗಳ ಎಲ್ಲ ಪರಿಶೀಲನೆ ಕೂಡ ಮಾಡಲಾಗಿದೆ. ಜೊತೆಗೆ ಈ ಒಂದು ಅಧಿವೇಶನಕ್ಕೆ ಬರುವಂತ ಸಿಬ್ಬಂದಿಗಳು ಅಂದ್ರೆ ಪೊಲೀಸ್ ಇಲಾಖೆ ಆಗಿರ್ಬೋದು, ಜೊತೆಗೆ ಸಚಿವಾಲಯದ ಮಟ್ಟ ಅಧಿಕಾರಿಗಳಾಗಿರ್ಬೋದು, ಅವರಿಗೆಲ್ಲರಿಗೂ ಎಲ್ಲ ರೀತಿಯ ಒಂದು ಊಟ ವ್ಯವಸ್ಥೆ ಜೊತೆಗೆ ವಾಹನ ವ್ಯವಸ್ಥೆ ಮಾಡಲಾಗಿದೆ. ಜೊತೆಗೆ ಗಣ್ಯರು ಅಂದ್ರೆ ಸ್ಪೀಕರ್ ಆಗಿರ್ಬೋದು, ಸಭಾಪತಿ ಆಗಿರ್ಬೋದು, CM, DCM, ಸಚಿವರು, ಶಾಸಕರು, MLCಗಳಿಗೆ ಅಗತ್ಯವಿರ್ತಕ್ಕಂಥ ಬೆಳಗಾವಿಯ ಪ್ರತಿಷ್ಠಿತ ಹೋಟೆಲ್ಗಳ ಸಂಪೂರ್ಣ ರೂಮ್ ಬುಕ್ ಮಾಡಲಾಗಿದೆ. 3,000 ರೂಮ್ಗಳನ್ನು ಈಗಾಗಲೇ ಜಿಲ್ಲಾಡಳಿತ ತನ್ನ ಸುಪರ್ದಿಗೆ ತೆಗೆದುಕೊಂಡಿದೆ. ಇವತ್ತು ಸಂಜೆ ವೇಳೆಗೆ ಇಡೀ ಸಂಪೂರ್ಣ ಸರ್ಕಾರದ ಆಡಳಿತ ಯಂತ್ರವೇ ಕುಂದಾನಗರಿ ಬೆಳಗಾವಿಯಲ್ಲಿ ಒಂದು ಠಿಕಾಣಿ ಹೂಡಲಿದೆ. 10 ದಿನಗಳ ಕಾಲ ಚಳಿಗಾಲ ಅಧಿವೇಶನ ಅಂದ್ರೆ ಉಭಯ ಸದನಗಳೇನು ನಡೀತವೆ,
ಉಭಯ ಸದನಗಳಿಗೆ ಬೇಕಾದಂತಹ ಎಲ್ಲ ರೀತಿಯ ಸಿದ್ಧತೆಯನ್ನು ಈಗಾಗಲೇ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ನೇತೃತ್ವದಲ್ಲಿ ಅಧಿಕಾರಿಗಳ ತಂಡ ಈಗಾಗಲೇ ಸಂಪೂರ್ಣ ಸಿದ್ಧತೆ ಮಾಡಿಕೊಂಡಿದೆ. ಇವತ್ತು ಸ್ಪೀಕರ್ ಸೇರಿದಂತೆ ಸಭಾಪತಿಗಳು ಏನು ಸುವರ್ಣ ವಿಧಾನಸೌಧಕ್ಕೆ ಭೇಟಿ ನೀಡಿ ಏನು ಅಂತಿಮ ಹಂತದ ಸಿದ್ಧತೆಯನ್ನು ಪ್ರಶ್ನೆ ಮಾಡುವಂತ ಸಾಧ್ಯತೆ ಇದೆ. ಅದರ ಜೊತೆಗೆ ಏನಂದ್ರೆ ಸಿಎಂ ಸಿದ್ದರಾಮಯ್ಯ ಇಂದು ಮಧ್ಯಾಹ್ನವೇ ಒಂದು ಬೆಳಗಾವಿಗೆ ಆಗಮಿಸಿದ್ದಾರೆ. ಬೆಳಗಾವಿಯಲ್ಲಿ ಇವತ್ತು ವಾಸ್ತವ್ಯ ಹೂಡಲಿದ್ದಾರೆ. ನೀತಿ. ಓಕೆ, ಥ್ಯಾಂಕ್ ಯು ಶ್ರೀತಾ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.